ಹಲೋ ಆ್ಯಂಡ್ ವೆಲ್ಕಮ್ ಟು ಫೀಲ್ ದಿ ಫುಡ್. ಇವತ್ತಿನ ರೆಸಿಪಿ ಏನಿದೆ ಅದು ಗೋಬಿ ಪರಾಟ ಅಥವಾ ಹೂಕೋಸಿನ ಪರಾಟ. ಈ ಪರಾಟ ಏನಿದೆ ಅದು ನಮ್ಮ ಆಲೂ ಪರಾಟದಷ್ಟೇ ರುಚಿಯಾಗಿರುತ್ತೆ. ಹಾಗೇನೆ ಈ ತರ ಉಬ್ಬುಬ್ಬಿ ಹೇಗೆ ಬರುತ್ತೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಇನ್ನು ಗೋಬಿ ಪರಾಟ ಮಾಡ್ಲಿಕ್ಕೆ ಮೊದಲನೇದಾಗಿ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ಅದಕ್ಕೆ 2 ಕಪ್ಪಿನಷ್ಟು ನೀರು ತಗೊಂತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಸೇರಿಸ್ಕೊಂತಾ ಇದ್ದೀನಿ. ಇನ್ನು ಇದಕ್ಕೆ 3.5 ಕಪ್ಪಿನಷ್ಟು ನಾನು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ಕೊಂಡು ಕಲಿಸ್ತಾ ಇದ್ದೀನಿ. ಇನ್ನು ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಚಪಾತಿ ಹಿಟ್ಟೇನಿದೆ ಅದನ್ನು ಕಲಸಿದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 2 ರಿಂದ 3 ನಿಮಿಷ ನೀಟ್ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಚಪಾತಿ ಹಿಟ್ಟೇನಿದೆ ಅದು ತುಂಬ ಸಾಫ್ಟ್ ಆಗಿ ಬರುತ್ತೆ. ಈ ಥರ ಕಲಸಿಟ್ಟ ಚಪಾತಿ ಹಿಟ್ಟೇನಿದೆ ಇದನ್ನು ಅರ್ಧ ಗಂಟೆ ಆದರೂ ನೆನೆಯಲಿಕ್ಕೆ ಬಿಡಬೇಕಾಗತ್ತೆ. ಇದು ನೆನೆಯೋ ತನಕ ನಾವು ಒಳಗಡೆ ಸ್ಟಫಿಂಗ್ ಏನಿದೆ ಅದನ್ನು ರೆಡಿ ಮಾಡ್ಬೋದು. ಇನ್ನು ಒಳಗಡೆ ಸ್ಟಫಿಂಗಿಗೆ ಗೋಬಿನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಒಂದು ದೊಡ್ಡ ಪಾತ್ರದಲ್ಲಿ ನೀರನ್ನು ಕುದಿಸಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಹುಳಿ ಕೂಡ ಸೇರಿಸ್ಬೋದು. ಇನ್ನು ಈ ನೀರಿಗೆ ನಾವು ಕಟ್ ಮಾಡಿರೋಂಥ ಹೂಕೋಸನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಕಾಲಿಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಒಂದು 10 ನಿಮಿಷ ಆದರೂ ಬಿಡಬೇಕಾಗತ್ತೆ. ಈಗ 10 ನಿಮಿಷ ಆಗಿದೆ. ಈ ಟೈಮಲ್ಲಿ ನೀರೇನಿದೆ ಅದನ್ನು ಪೂರ ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೇನೆ ನಿಮ್ಮ ಹೂಕೋಸು ಏನಿದೆ ಅದನ್ನು ಒಂದ್ಸಲ ತೊಳ್ಕೊತಾ ಇದ್ದೀನಿ ಕೂಡ. ಇನ್ನು ತೊಳೆದಂಥ ಹೂಕೋಸನ್ನು ಒಂದು 10 ನಿಮಿಷ ಆದರೂ ಬಿಡಬೇಕಾಗತ್ತೆ. ಅದರಲ್ಲಿರೋ ನೀರೆಲ್ಲ ಇಳಿದು ಹೋಗಬೇಕಾಗತ್ತೆ. ನೀರೆಲ್ಲ ಇಳಿದು ಹೋದ ನಂತರ ಸ್ವಲ್ಪ ಸ್ವಲ್ಪನೇ ಹೂಕೋಸನ್ನು ತೆಗೆದು ಮಿಕ್ಸಿ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ. ಇನ್ನೊಂದು ಬಾಂಡಿಯಲ್ಲಿ ಸ್ವಲ್ಪ ಎಣ್ಣೆ ತಗೊತಾ ಇದ್ದೀನಿ. ಅದಕ್ಕೆ 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವೆರಡನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ನಾವು ಗ್ರೈಂಡ್ ಮಾಡಿರುವಂಥ ಹೂಕೋಸು ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಒಂದು 2 ನಿಮಿಷ. ಇನ್ನು ಈ ಥರ ಎಲ್ಲದನ್ನ ಮಿಕ್ಸ್ ಮಾಡಿ ಆದಮೇಲೆ ಮಸಾಲಾನ ಸೇರಿಸ್ಬೇಕಾಗತ್ತೆ. ಮಸಾಲಕ್ಕೆ ಮೊದಲನೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಅರ್ಧ ಚಮಚದಷ್ಟು ಖಾರದ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್, ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ, ಇನ್ನು ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ ಅಥವಾ ಕೊರಿಯಾಂಡರ್ ಪೌಡರ್. ಇನ್ನು ಸ್ವಲ್ಪ ಓಮ ಅಥವಾ ಓಂ ಕಾಳು ಅಂತಾರೆ, ಇಲ್ಲ ಅಜ್ವಾಯಿನ್ ಅಂತಾರೆ, ಕ್ಯಾರಮ್ ಸೀಡ್ಸ್ ಅಂತಾರೆ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಬೇಕಾಗತ್ತೆ. ಯಾಕಂದರೆ ಅದು ಡೈಜೆಷನಿಗೆ ಒಳ್ಳೇದಂತ ಹೇಳ್ಕೊಂಡು. ಇನ್ನು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇನ್ನು ನಾವು ಮಾಡಿಟ್ಟಿರೋಂಥ ಸ್ಟಫಿಂಗ್ ಏನಿದೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ. ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ರೆಫ್ರಿಜರೇಟರಲ್ಲಿ ಇಡ್ತಾ ಇದ್ದೀನಿ. ಇನ್ನು ನಾವು ಕಲಸಿಟ್ಟಿರೋಂಥ ಚಪಾತಿ ಹಿಟ್ಟೇನಿದೆ ಅದನ್ನು ಒಂದ್ಸಲ ನಾದ್ಕೋಬೇಕಾಗತ್ತೆ. ಇನ್ನು ಇದನ್ನು ನಾದ್ಕೊಂಡ್ಮೇಲೆ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ರೆಗ್ಯುಲರ್ ಚಪಾತಿಗಿಂತ ದೊಡ್ಡ ಉಂಡೆನೇ ತಗೋಬೇಕಾಗತ್ತೆ. ಇದನ್ನು ಲಟ್ಸ್ಕೊತಾ ಇದ್ದೀನಿ ಈಗ. ನಮ್ಮ ಹೂಕೋಸಿನ ಸ್ಟಫಿಂಗ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಹಾಕಬೇಕಾಗತ್ತೆ. ಇನ್ನು ಸ್ಟಫಿಂಗ್ ಏನಿದೆ ಅದನ್ನು ಚಪಾತಿ ಹಿಟ್ಟಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಎಕ್ಸ್ಟ್ರಾ ಚಪಾತಿ ಹಿಟ್ಟೇನಿದೆ ಅದನ್ನು ಚಿವುಟಿ ತೆಗಿಬೇಕಾಗತ್ತೆ. ಇನ್ನು ಇದನ್ನು ಲಟ್ಸ್ಕೋಬೇಕಾಗತ್ತೆ. ಕೈಯಲ್ಲೇ ಸ್ವಲ್ಪ ದೊಡ್ಡ ಮಾಡ್ತಾ ಇದ್ದೀನಿ. ಅದಾದಮೇಲೆ ಲಟ್ಟಣಿಗೆ ಯೂಸ್ ಮಾಡಿಕೊಂಡು ಲಟ್ಟಿಸ್ತಾ ಇದ್ದೀನಿ. ಇನ್ನು ಲಟ್ಸ್ಕೊಂಡಿರೋ ಪರಾಟನ ಕಾವಲಿ ಮೇಲೆ ಹಾಕ್ತಾ ಇದ್ದೀನಿ. ಹಾಗೆ ಕಾವಲಿ ಮೀಡಿಯಮ್ ಹೀಟಲ್ಲಿ ಕಾದಿದೆ. ಇನ್ನು ಈ ಥರ ಬಬಲ್ಸ್ ಬಂದಮೇಲೆ ಇದನ್ನು ಮಗುಚಿ ಹಾಕಬೇಕಾಗತ್ತೆ. ಇದಕ್ಕೆ ನಿಮ್ಗೆ ಇಷ್ಟ ಆದಂಗೆ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಯೂಶ್ವಲಿ ನಾರ್ತ್ ಇಂಡಿಯಾ ಕಡೆ ಬೆಣ್ಣೆನ ಪ್ರಿಫರ್ ಮಾಡ್ತಾರೆ. ಇನ್ನು 2 ಕಡೆ ಬ್ರೌನ್ ಸ್ಪಾಟ್ಸ್ ಬರೋ ತನಕ ಕಾಯಿಸ್ಬೇಕಾಗತ್ತೆ. ಯಾವ ಥರ ಉಬ್ಬುಬ್ಬಿ ಬರ್ತಾ ಇದೆ ನೋಡಿ. ಈ ಹೂಕೋಸಿನ ಪರಾಟ ಏನಿದೆ ಅದು ಮೊಸರು ಜೊತೆ ಹಾಗೆ ಉಪ್ಪಿನಕಾಯಿ ಜೊತೆ ಬಹಳ ಒಳ್ಳೆ ಕಾಂಬಿನೇಷನ್. ಇನ್ನು ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ.
ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಕಮ್ ವಿತ್ ಅನದರ್ ವಿಡಿಯೋ. ಥ್ಯಾಂಕ್ ಯು.